ಹಾಗೆ ಸ್ವಾಗತ ಎಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ. ನಾನು ಇವತ್ತು ಹೋಗ್ತಾ ಇರೋದು ಶಿರ್ಸಿ ಅಂತ ಊರಲ್ಲಿ. ಆ ಊರಲ್ಲಿ ಜಾತ್ರೆ ಇದೆ, ಸರ್ತಿ ಬರುತ್ತೆ. ಆ ಜಾತ್ರೆ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಹಾಗೆ ಸುತ್ತಮುತ್ತ ಪ್ಲೇಸು ಗೋಕರ್ಣ, ಯಾಣ ಕರ್ವ್ಸು, ಸಹಸ್ರಲಿಂಗ, ಮುರುಡೇಶ್ವರ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಿಂದ. ನಾನು ಎಲ್ಲ ಟಿಕೆಟ್ಸ್ ಎಲ್ಲ ಬುಕ್ ಮಾಡಿಕೊಂಡು ಯಾವುದು ಪ್ಲೇಸಲ್ಲಿ ಹೋಗ್ಬೇಕು, ಯಾವ್ದು ಪ್ಲೇಸಲ್ಲಿ ಇಲ್ಲ ಅಂದ್ಬಿಟ್ಟು ಎಲ್ಲ ಲೀಸ್ಟಾಗಿ ಮಾಡ್ಕೊಂಡಿದ್ದೀನಿ. ನಾವೀಗಲ್ಲದ ಈ ನಮ್ಮ ಟ್ರೈನ್ ಬರೋ ಸಮಯ ಆಗಿದೆ. ಅಲ್ಲಿ ಕೂತ್ಕೊಂಡು ನಾವು ಹೋಗೋಣ ಬನ್ನಿ. ಇದು ಹೊನ್ನಾವರದಲ್ಲಿ ಬ್ಯೂಟಿಫಿಷಲ್ ಆದ ಲೊಕೇಶನ್ ಬರ್ತಾ ಇರುತ್ತೆ. ಮತ್ತು ಇವಾಗ ನಾವು ಹೋಗ್ತಿರೋದು ನೆಕ್ಸ್ಟ್ ಸ್ಟೆಪ್. ನಾನು ಈ ರೈಲ್ವೆ ಸ್ಟೇಷನಲ್ಲಿ ಇಳಿದುಬಿಟ್ಟು ಅಕ್ಕಪಕ್ಕ ನೋಡಿ ಯಾರು ಸಿಗಲ್ಲ ಅಂತ ಗೊತ್ತಾದಮೇಲೆ ಇಲ್ಲಿಂದ ಒಂಚೂರು ಆಚೆ ಹೋದಿ ಅಲ್ಲಿಂದ 900 ಮೀಟರ್ ನಡ್ಕೊಂಡಾದಮೇಲೆ ನಾನು ಈ ಜಂಕ್ಷನ್ಗೆ ಹೋಗ್ತೀನಿ. ಈ ಜಂಕ್ಷನಿಂದ ನಾನು 24 ರೂಪಾಯಿ ಕೊಟ್ಟುಬಿಟ್ಟು ಒಂದು BMTC ಬಸ್ಸಿಂದ ಗೋರ್ಮೆಂಟ್ ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೀನಿ. ಇದು ಗೋಕರ್ಣ ಗೌರ್ಮೆಂಟ್ ಬಸ್ ಸ್ಟಾಪ್ ಇದೆ. ಇಲ್ಲಿಂದ ನಾನು ಒಂದು ಬೈಕ್ನ ರೆಂಟ್ ಪರ್ಚೇಸ್ ಮಾಡಿ ಅಲ್ಲೂ ಫುಲ್ಲು ಒಂದು ವೀಡಿಯೋ ಮಾಡಿಬಿಟ್ಟು ಆ ಬೈಕ್ಗೆ ಆಮೇಲೆ ನಾನೊಂದು ದಿನಕ್ಕೆ 400 ರೂಪಾಯಿ ಕೊಟ್ಟು 2 ದಿನಕ್ಕೆ ಬೈಕ್ ರೆಂಟಲ್ಲಿ ತೊಗೊಂಡ್ಬಿಟ್ಟು ನಾನು ಅಲ್ಲಿಂದ ಒಂದು ರೆಸಾರ್ಟನ್ನು ಹುಡುಕಿ ಸರ್ಚ್ ಮಾಡಿ ಆ ರೆಸಾರ್ಟ್ಗೆ ಬಂದಾದಮೇಲೆ ಇದೊಂದು ಬ್ಯೂಟಿಫುಲ್ ಲೊಕೇಶನ್ ಆಗಿರುತ್ತೆ. ಇದು ನನ್ನ ರೆಸಾರ್ಟು. ನಾನು ಅಲ್ಲಿಂದ ನಿಂತ್ಕೊಂಡು ಫುಲ್ ವೀಡಿಯೋ ಹಾಕಿದ್ರೆ ನೈಟ್ ಹೊತ್ತೆಲ್ಲ ಫುಲ್ಲಿ ಕುಂತು ಒಂಥರ ಮಜಾನೇ ಬರುತ್ತೆ ಬೇರೆ ಈ ಲೊಕೇಶನಲ್ಲಿ. ಆಮೇಲೆ ಇದು ನನ್ನ ರೆಸಾರ್ಟು. ನಾನು ಇಲ್ಲೂ ದಿನಕ್ಕೆ 400 ರೂಪಾಯಿ ಕೊಟ್ಬಿಟ್ಟು 1 ಡೇ ಬುಕ್ ಮಾಡಿದ್ದು, ಅದು ನನ್ನ ಬೈಕು. ಆಮೇಲೆ ನಾನು ಇವಾಗ ತೋರಿಸ್ತಿದ್ದೆ ನನ್ನ ಮನೆಗೆ ರೂಮು. ಅಕ್ಕಪಕ್ಕ ಇದು ನೇಚರ್ ಚೆನ್ನಾಗಿದೆ, ಇಲ್ಲಿ ಒಂಚೂರು ಮಸ್ತಾಗಿದೆ. ಇದು ನಂದು ರೂಮ್ ಇವಾಗ. ನನ್ನ ರೂಮಲ್ಲಿ ನಾನು ಬೆಡ್ ತೊಗೊಂಡು ಇದಕ್ಕೆ 400 ರೂಪಾಯಿ ಕೊಟ್ಬಿಟ್ಟು ಆನ್ಲೈನ್ ರಿಜಿಸ್ಟರ್ ಮಾಡ್ಕೋಬೋದು, ಆಫ್ಲೈನ್ ರಿಜಿಸ್ಟರ್ ಮಾಡ್ಕೋಬೋದು. 425 ಬರುತ್ತೆ. ಆಮೇಲೆ ನಾನು ಇವಾಗ ರೆಡಿಯಾಗಿರ್ತೀನಿ ಯಾಣ ಕರ್ವ್ಸ್ಗೆ. ಇದು ನಮ್ಮ ಯಾಣ ಕರ್ವ್ಸು. ಅದಕ್ಕೆ 2 ರೂಟ್ಸ್ ಇದೆ. ಒಂದು ಹೊನ್ನಾವರದಿಂದ, ಒಂದು ಗೋಕರ್ಣದಿಂದ 2 ರೂಟ್ಸ್ ಬರುತ್ತೆ. ನಾನು ಗೋಕರ್ಣದಿಂದ ರೂಟ್ಸ್ ಶಾರ್ಟ್ಕಟ್ ತೊಗೊಂಡ್ಬಿಟ್ಟೆ. ಈ ಥರ ಅದು ಒಂಚೂರು ಒಂದು 500 ಮೀಟರ್ ನಡ್ಕೊಂಡು ಹೋಗ್ಬೇಕು ಡೌನ್ ಸೈಡ್ಗೆ. ಆದಮೇಲೆ ಈ ಥರ ಯಾಣ ಕರ್ವ್ಸ್ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ, ಇದೊಂಥರ ಬ್ಯೂಟಿಫುಲ್ ಲೊಕೇಶನ್. ಅಲ್ಲೊಂದು ದೇವಸ್ಥಾನ ಇದೆ, ಬಟ್ ಅಲ್ಲಿ ಕೆಳಗಡೆ ಆ ದೇವಸ್ಥಾನಕ್ಕೆ ಕ್ಲೋಸ್ ಆಗಿದ್ದರಿಂದ ನಾವು ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತು ದರ್ಶನ ಮಾಡೋಕ್ಕಾಗಲಿಲ್ಲ. ಈ ಥರ ಫುಲ್ ಬ್ಯೂಟಿಫುಲ್ ಲೊಕೇಶನ್. ನಾನು ಇಲ್ಲೇ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಶಿರ್ಸಿ ಜಾತ್ರೆ ಮತ್ತು ಸಹಸ್ರಲಿಂಗ ಮತ್ತು ಮುರುಡೇಶ್ವರ ವೀಡಿಯೋಸ್ನ ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ.